ನಮಸ್ಕಾರ ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಮೊದಲಿಗೆ ಹೆಡ್ಲೈನ್ಸ್. ವರ್ಷಾಂತ್ಯದಲ್ಲಿ ಮುಂದುವರೆದ ಸಾವಿನ ಸರಣಿ. ಗಣಿ ಟಿಪ್ಪರ್ಗೆ ಬೈಕ್ ಡಿಕ್ಕಿಯಾಗಿ 4 ಯುವಕರು ಸಾವು. ಒಂದೇ ಕುಟುಂಬದ 2 ಅಣ್ಣ ತಮ್ಮಂದಿರ ಸಾವಿನಿಂದ ಕುಟುಂಬಕ್ಕೆ ಬರಸಿಡಿಲು. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 15,000 ಡಿಜಿಟಲ್ ಸದಸ್ಯತ್ವ ಗುರಿಯೊಂದಿಗೆ ಜೆಡಿಎಸ್ ಕಾರ್ಯನಿರ್ವಹಣೆ. ಜೆಡಿಎಸ್ ಡಿಜಿಟಲ್ ಮೀಡಿಯಾ ರಾಜ್ಯಾಧ್ಯಕ್ಷ ಚಂದನ್ಗೌಡ ವಿಶ್ವಾಸ. ಕೃಷಿ ಇಲಾಖೆ ಕಚೇರಿಗಳಿಗಿಲ್ಲ ರಸ್ತೆ ಸೌಲಭ್ಯದ ಭಾಗ್ಯ. ಕಚೇರಿ ಉದ್ಘಾಟನೆ ಆಗಿ ವರ್ಷ ಕಳೆದರೂ ರಸ್ತೆಗಾಗಿ ರೈತರ ಪರದಾಟ. ಇದು ಶಿಡ್ಲಘಟ್ಟ ತಾಲೂಕಿನಲ್ಲಿ ಕೃಷಿ ಕಚೇರಿಗಳ ಅವ್ಯವಸ್ಥೆ. ಗೌರಿಬಿದನೂರು ತಾಲೂಕು 10ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಸಂಪನ್ನ. ಕನ್ನಡ ಸಾಹಿತ್ಯ ಸದನ ಲೋಕಾರ್ಪಣೆ. ಸಾಹಿತಿ ಹಂಪ ನಾಗರಾಜಯ್ಯ, ನಿರ್ದೇಶಕ ಟಿಎನ್ ಸೀತಾರಾಮ್ ಸೇರಿ ಗಣ್ಯರು ಭಾಗಿ. ವಾರ್ತೆಗಳ ವಿವರ. ವರ್ಷಾಂತ್ಯದಲ್ಲಿ ಅಪಘಾತಗಳ ಸರಣಿ ಮುಂದುವರೆದಿದ್ದು, ಚಿತ್ರದುರ್ಗ ಖಾಸಗಿ ಬಸ್ ದುರಂತ ಮಾಸುವ ಮುನ್ನವೇ ಚಿಕ್ಕಬಳ್ಳಾಪುರದಲ್ಲಿ ಮತ್ತೊಂದು ದುರಂತ ಸಂಭವಿಸಿದೆ. ಗಣಿ ಟಿಪ್ಪರ್ ಮತ್ತು ಬೈಕ್ ನಡುವೆ ನಡೆದ ಭೀಕರ ಅಪಘಾತದಲ್ಲಿ 4 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಹೊಸ ವರ್ಷ ಸಮೀಪಿಸುತ್ತಿರುವ ಬೆನ್ನಲ್ಲೇ ಸಾವಿನ ಸರಣಿ ಮುಂದುವರೆದಿರೋದು ಜನರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಹೌದು, ವರ್ಷಾಂತ್ಯದಲ್ಲಿ ಸಾವಿನ ಸರಣಿ ಮುಂದುವರೆದಿದೆ. ಅಪಘಾತಗಳು ಹೆಚ್ಚಾಗಿ ಸಾವುಗಳು ಹೆಚ್ಚಾದ ಪರಿಣಾಮ ಹೊಸ ವರ್ಷದ ಆಗಮನದ ವೇಳೆ ಸಾರ್ವಜನಿಕರಲ್ಲಿ ಆತಂಕವೂ ಹೆಚ್ಚಾಗತೊಡಗಿದೆ. ಇದರ ಮುಂದುವರೆದ ಭಾಗವಾಗಿ ಚಿಕ್ಕಬಳ್ಳಾಪುರದಲ್ಲಿ ಗುರುವಾರ ರಾತ್ರಿ ನಡೆದ ಭೀಕರ ಅಪಘಾತದಲ್ಲಿ 4 ಜನ ಯುವಕರು ಮೃತಪಟ್ಟಿದ್ದಾರೆ. ಗಣಿ ಟಿಪ್ಪರ್ಗೆ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ 4 ಜನ ಯುವಕರು ಸಾವಿನ ಮನೆ ಸೇರಿದ್ದಾರೆ. ಒಂದೇ ಬೈಕ್ನಲ್ಲಿ ತೆರಳುತ್ತಿದ್ದ 4 ಜನ ಯುವಕರು ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ಜವಾರ ಗೇಟ್ ಬಳಿ ಗಣಿ ಟಿಪ್ಪರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತ ಸಂಭವಿಸಿದ್ದು, 27 ವರ್ಷದ ನರಸಿಂಹಮೂರ್ತಿ, 25 ವರ್ಷದ ನಂದೀಶ್, 27 ವರ್ಷದ ಅರುಣ್ ಮತ್ತು 25 ವರ್ಷದ ಮನೋಜ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ನರಸಿಂಹಮೂರ್ತಿ ಮತ್ತು ನಂದೀಶ್ ಒಂದೇ ಕುಟುಂಬದ ಅಣ್ಣ ತಮ್ಮಂದಿರಾಗಿದ್ದು, ಮೃತರೆಲ್ಲರೂ ಅಜ್ಜವಾರ ಗ್ರಾಮದವರು ಅಂತ ತಿಳಿದು ಬಂದಿದೆ. ಒಬ್ಬ ಯುವಕನಿಗೆ ಮದುವೆಯಾಗಿ ಇನ್ನು 6 ತಿಂಗಳು ಮಾತ್ರ ಆಗಿತ್ತು ಅಂತ ಹೇಳಲಾಗ್ತಿದ್ದು, ನವವಿವಾಹಿತ ದುರಂತ ಅಂತ್ಯ ಕಂಡಿರುವುದು ಕುಟುಂಬಸ್ಥರಲ್ಲಿ ತೀವ್ರ ದುಃಖಕ್ಕೆ ಕಾರಣವಾಗಿದೆ. ಅಪಘಾತದ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಎರಡ್ 2028ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಎನ್ಡಿಎ ಮೈತ್ರಿಕೂಟದ ಮುಖ್ಯಮಂತ್ರಿಯಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ನೋಡುವ ಗುರಿ ಇದ್ದು, ಈ ದಿಸೆಯಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಿಂದ 15,000 ಡಿಜಿಟಲ್ ಸದಸ್ಯತ್ವ ಗುರಿ ಹೊಂದಲಾಗಿದೆ ಎಂದು ಜೆಡಿಎಸ್ ಡಿಜಿಟಲ್ ಘಟಕದ ರಾಜ್ಯಾಧ್ಯಕ್ಷ ಚಂದನ್ಗೌಡ ಹೇಳಿದರು. ಆದ್ರಿಂದ ನನ್ನೊಂದು ಅಭಿಪ್ರಾಯ ಏನಂದ್ರೆ, ನಿಖಿಲ್ ಕುಮಾರಸ್ವಾಮಿ ಅವರನ್ನ ಯುವ ಜನತಾದಳ ಅಧ್ಯಕ್ಷರಾಗಿದ್ರು ಸಹ ಉಸ್ತುವಾರಿಯನ್ನಾಗಿ ಅವರನ್ನ ರಾಜ್ಯಕ್ಕೆ ನೇಮಕ ಮಾಡಬೇಕಾಗ್ತದೆ. ಚಿಕ್ಕಬಳ್ಳಾಪುರ ನಗರದ ಶ್ರೀ ಮರಳು ಸಿದ್ದೇಶ್ವರ ಸಮುದಾಯ ಭವನದಲ್ಲಿ ಜೆಡಿಎಸ್ನಿಂದ ಏರ್ಪಡಿಸಿದ್ದ ಡಿಜಿಟಲ್ ಮಾಧ್ಯಮ ಕುರಿತ ಒಂದು ದಿನದ ಕಾರ್ಯಾಗಾರದಲ್ಲಿ ಮಾತನಾಡಿದ ಜೆಡಿಎಸ್ ಡಿಜಿಟಲ್ ಘಟಕದ ರಾಜ್ಯಾಧ್ಯಕ್ಷ ಚಂದನ್ಗೌಡ, 2026ಕ್ಕೆ ಕಾರ್ಯಕರ್ತರ ಚುನಾವಣೆ ನಡೆಯಲಿದ್ದು, ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷದ ಕಾರ್ಯಕರ್ತರನ್ನ ಅಧಿಕಾರ ಸ್ಥಾನದಲ್ಲಿ ಕೂರಿಸುವ ಜವಾಬ್ದಾರಿ ಪಕ್ಷದ ವರಿಷ್ಠರು ನೀಡಿದ್ದಾರೆ. ಈ ದಿಸೆಯಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಡಿಜಿಟಲ್ ಸದಸ್ಯತ್ವ ಕಾರ್ಯಾಗಾರವನ್ನು ನಡೆಸುತ್ತಿರುವುದಾಗಿ ಹೇಳಿದರು. ಇನ್ನು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡೋದೇ ನಮ್ಮ ಪಕ್ಷದ ಗುರಿಯಾಗಿದೆ. 2018ರಲ್ಲೂ ಇದೇ ಕಾರ್ಯ ಯೋಜನೆ ರೂಪಿಸಲಾಗಿತ್ತು ಅಂದ್ರು. ಇನ್ನು ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಮಾತನಾಡಿ, ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಪಕ್ಷದ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ, 2028ಕ್ಕೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಲಿದ್ದಾರೆ ಎಂಬ ಬಗ್ಗೆ ಸಮಗ್ರ ಮಾಹಿತಿ ನೀಡಿದ್ದಾರೆ ಎಂದರು. ಇಂದು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚಾರದ ಭಾಗವಾಗಿರುವ ಕಾರಣ ಜೆಡಿಎಸ್ ಸಾಮಾಜಿಕ ಜಾಲತಾಣಗಳನ್ನು ಸಮರ್ಥವಾಗಿ ಬಳಸಿಕೊಳ್ಳುತ್ತಿದೆ. ರಾಜ್ಯಾಧ್ಯಕ್ಷರು ನೀಡುವ ಸೂಚನೆಗಳಂತೆ ಜಿಲ್ಲೆಯಲ್ಲಿ ಸೋಷಿಯಲ್ ಮೀಡಿಯಾ ಘಟಕವನ್ನು ಬಲಗೊಳಿಸಲಾಗುವುದು ಎಂದರು. ಗ್ರಾಮೀಣ ಪ್ರದೇಶದಲ್ಲಿ ರೈತರಿಗೆ ರಸ್ತೆ ಸೌಲಭ್ಯ ಕಲ್ಪಿಸಲು ಸರ್ಕಾರ ನಮ್ಮ ಹೊಲ ನಮ್ಮ ದಾರಿ ಎಂಬ ಮಹತ್ವಾಕಾಂಕ್ಷಿ ಯೋಜನೆ ಜಾರಿಗೆ ತಂದಿದೆ. ಇದು ರೈತರ ಜಮೀನುಗಳಿಗೆ ಟ್ರಾಕ್ಟರ್ಗಳು ಸಂಚರಿಸುವಷ್ಟು ಸುಗಮ ರಸ್ತೆ ಸಂಪರ್ಕ ಕಲ್ಪಿಸುತ್ತದೆ. ಆದರೆ ರೈತರಿಗೆ ಸೌಲಭ್ಯ ಕಲ್ಪಿಸುವ ಕೃಷಿ ಇಲಾಖೆ ಕಚೇರಿಗಳಿಗೆ ಮಾತ್ರ ರಸ್ತೆ ಸೌಲಭ್ಯ ಇಲ್ಲವಾಗಿದೆ.
ಶಿಡ್ಲಘಟ್ಟ ನಗರದಿಂದ ವರದನಾಯಕನಹಳ್ಳಿ ಗೇಟ್ ಬಳಿ ಕೃಷಿ ಇಲಾಖೆಗೆ ಜಮೀನು ಮಂಜೂರು ಮಾಡಿ ಅಲ್ಲಿ ಸಹಾಯಕ ನಿರ್ದೇಶಕರ ಕಚೇರಿ ಹಾಗೂ ಕಸಬಾ ಹೋಬಳಿ ರೈತ ಸಂಪರ್ಕ ಕೇಂದ್ರವನ್ನು ಉದ್ಘಾಟಿಸಿ ವರ್ಷ ಕಳೆದರೂ ಸಹ ಇನ್ನೂ ರಸ್ತೆ ಸೌಲಭ್ಯದ ಭಾಗ್ಯ ಇಲ್ಲದಂತಾಗಿದೆ. ಮೊದಲೇ ಶಿಡ್ಲಘಟ್ಟ ನಗರದಿಂದ ದೂರದ ಪ್ರದೇಶದಲ್ಲಿ ಕೃಷಿ ಇಲಾಖೆ ಕಚೇರಿಯ ಕಟ್ಟಡವನ್ನು ನಿರ್ಮಿಸಲಾಗಿದೆ ಎಂಬ ಆಕ್ರೋಶ ರೈತರಲ್ಲಿ ಮನೆ ಮಾಡಿದೆ. ಜೊತೆಗೆ ನೂತನ ಕಚೇರಿ ಉದ್ಘಾಟನೆ ಕಂಡು ವರ್ಷದ ಸಮಯದಲ್ಲಿದ್ದರೂ ಸಹ ಇನ್ನೂ ಸರ್ಕಾರಗಳು ರೈತರಿಗೆ ಅನುಕೂಲ ಕಲ್ಪಿಸುವ ಸಲುವಾಗಿ ಕನಿಷ್ಠ ರಸ್ತೆ ಸೌಲಭ್ಯ ಒದಗಿಸದೇ ಇರುವುದು ದುರಂತವೇ ಸರಿ. ಕೃಷಿ ಚಟುವಟಿಕೆಗಳಿಗಾಗಿ ಇಲಾಖೆಯಿಂದ ನೀಡುವ ಸೌಲಭ್ಯಗಳನ್ನು ಪಡೆಯಲು ರೈತರು ವರದನಾಯಕನಹಳ್ಳಿಯ ಕೃಷಿ ಸಹಾಯಕ ನಿರ್ದೇಶಕರ ಕಚೇರಿ ಹಾಗೂ ಕಸಬಾ ಹೋಬಳಿಯ ರೈತ ಸಂಪರ್ಕ ಕೇಂದ್ರಕ್ಕೆ ಆಶ್ರಯಿಸಬೇಕಾಗಿದೆ. ರೈತರು ಮೊದಲೇ ದೂರದ ಪ್ರದೇಶದ ಕೃಷಿ ಇಲಾಖೆಯ ಕಚೇರಿಗೆ ಬರಬೇಕು. ಅದು ಸಾಲದು ಎಂಬಂತೆ ಕನಿಷ್ಠ ರಸ್ತೆ ಸೌಲಭ್ಯ ಇಲ್ಲದೆ ಕೃಷಿಗೆ ಸಂಬಂಧಿಸಿದ ಪರಿಕರಗಳನ್ನು ಸಾಗಿಸಲು ಹರಸಾಹಸ ಪಡಬೇಕಾಗಿದೆ. ಕಚೇರಿ ಉದ್ಘಾಟನೆ ಮಾಡುವ ಮೊದಲೇ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಕೃಷಿ ಇಲಾಖೆಗೆ ಬರಲು ಸಮರ್ಪಕವಾಗಿ ರಸ್ತೆ ಸೌಲಭ್ಯ ಇಲ್ಲ ಅನ್ನೋ ಗಮನಕ್ಕೆ ತಂದಾಗ ರೈತರಿಗೆ ಅನುಕೂಲ ಕಲ್ಪಿಸಲು ರಸ್ತೆ ನಿರ್ಮಿಸಲು ಭರವಸೆ ನೀಡಿದ್ರು. ಅದು ಕೇವಲ ಭರವಸೆಯಾಗಿಯೇ ಉಳಿದುಕೊಂಡಿದೆ. ಸ್ಥಳೀಯ ಶಾಸಕ ರವಿಕುಮಾರ್ ಸಹ ರೈತರಿಗೆ ರಸ್ತೆ ಸೌಲಭ್ಯ ಕಲ್ಪಿಸುವ ವಿಚಾರದಲ್ಲಿ ವಿಳಂಬ ಮಾಡ್ತಿರುವುದು ಯಾಕೆ ಎಂಬ ಪ್ರಶ್ನೆ ಕೂಡ ಉದ್ಭವವಾಗಿದೆ. ಕೃಷಿ ಇಲಾಖೆಯ ಕಚೇರಿಗಳ ಜೊತೆಗೆ ದೇವರಾಜ್ ಅರಸ್ ಭವನ ಸಹ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಅದಕ್ಕೂ ಸಹ ರಸ್ತೆ ಸೌಲಭ್ಯ ಇಲ್ಲ. 2 ಕಚೇರಿಗಳ ಜೊತೆಗೆ ಮತ್ತೊಂದು ತೋಟಗಾರಿಕೆ ಇಲಾಖೆಗೆ ಸೇರಿದ ಕಚೇರಿಯೂ ಸಹ ಇಲ್ಲಿ ನಿರ್ಮಾಣ ಹಂತದಲ್ಲಿದ್ದು ಅದು ಪೂರ್ಣಗೊಂಡ್ರೆ 3 ಕಚೇರಿಗಳಿಗೆ ರಸ್ತೆ ಸೌಲಭ್ಯ ಇಲ್ಲದಂತಾಗ್ತದೆ. ರೈತ ಸಂಘಟನೆಗಳ ಪದಾಧಿಕಾರಿಗಳು, ಪ್ರಗತಿಪರ ಸಂಘಟನೆಗಳ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳು ಕೃಷಿ ಇಲಾಖೆಯ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಗಮನ ಸೆಳೆದಿದ್ದಾರೆ. ಆದರೂ ಸಹ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಕೃಷಿ ಇಲಾಖೆ ಕಚೇರಿಗೆ ರಸ್ತೆ ಸೌಲಭ್ಯ ಇಲ್ಲ ಎಂಬ ಕೊರಗು ಒಂದು ಕಡೆ ಕಾಡ್ತಾ ಇದ್ರೆ, ಮತ್ತೊಂದು ಕಡೆ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರ ಮತ್ತು ಕಸಬಾ ಹೋಬಳಿಯ ರೈತ ಸಂಪರ್ಕದ ಕೇಂದ್ರದ ಸುತ್ತಮುತ್ತ ನಿರುಪಯುಕ್ತ ಗಿಡಗಂಟೆಗಳು ಬೆಳೆದು ವಿಷ ಜಂತುಗಳಿಗೆ ಆಶ್ರಯ ತಾಣವಾಗಿದೆ. ಸ್ಥಳೀಯ ಶಾಸಕರು, ಉಸ್ತುವಾರಿ ಮಂತ್ರಿಗಳು ಉದ್ಘಾಟಿಸಿರುವ ಕಚೇರಿಗೆ ನಾಮಫಲಕಗಳನ್ನು ಸಹ ಅಳವಡಿಸಲು ಇಲಾಖೆಯ ಅಧಿಕಾರಿಗಳಿಗೆ ಬಿಡುವಿಲ್ಲದಂತಾಗಿದೆ. ಕಸಬಾ ಹೋಬಳಿಯ ಕಚೇರಿಯಲ್ಲಿ ನಾಮಫಲಕ ಅನಾಥವಾಗಿ ಬಿದ್ದಿದ್ದು ಇಲಾಖೆಯ ಅಧಿಕಾರಿಗಳ ಕಾರ್ಯವೈಖರಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಈ ಸಂಬಂಧ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರನ್ನ ಪ್ರಶ್ನಿಸಿದಾಗ ರಸ್ತೆ ವಿಚಾರದಲ್ಲಿ ಸ್ಥಳೀಯ ಶಾಸಕರೊಂದಿಗೆ ಸಮಾಲೋಚನೆ ನಡೆಸಿದ್ದೇವೆ. ಅವರ ಸಹಕಾರದೊಡನೆ ರಸ್ತೆ ನಿರ್ಮಾಣವಾಗ್ತಿದೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕೃಷಿ ಸಹಾಯಕ ನಿರ್ದೇಶಕರನ್ನ ಕೇಳಿ ಅಂತ ಕೈ ತೊಳೆದುಕೊಂಡ್ರು. ವಿಷಯ ಏನಪ್ಪ ಅಂತಂದರೆ, ನಮ್ಮ ಶಿಡ್ಲಘಟ್ಟ ತಾಲೂಕಿನ ಕೃಷಿ ಇಲಾಖೆಯ ಕಟ್ಟಡ ಉದ್ಘಾಟನೆ ಆಗಿ 1.5 ವರ್ಷ ಆಯಿತು. ಇವತ್ತಿಗೂ ಸಹಿತ ಸರಿಯಾಗಿ ಅದಕ್ಕೆ ರಸ್ತೆ ಇಲ್ಲ. ಸುಮಾರು ಜನ ರೈತರು, ಅದರಲ್ಲೂ ಬಸ್ ಸ್ಟ್ಯಾಂಡಿಂದ ಹೋಗೋದೇ ದೂರ, 2 ಬಸ್ಸು ಚೇಂಜ್ ಮಾಡಿ ಹೋಗುವಂಥ ಪರಿಸ್ಥಿತಿ ಆಗಿದೆ. ಅಲ್ಲಿ ಹೋದರೆ ಅಲ್ಲಿಂದ ರಸ್ತೆ ಸರಿಯಾಗಿಲ್ಲ. ದಯವಿಟ್ಟು ಶಾಸಕರಾಗ್ಬೋದು, ಸಂಬಂಧಪಟ್ಟ ಮಂತ್ರಿ ಆಗ್ಬೋದು, ಇದ್ರ ಕಡೆ ಗಮನ ಹರಿಸಿ ಅದಕ್ಕೆ ಕೃಷಿ ಇಲಾಖೆ ಅಂದರೆ ರೈತರ ಬಗ್ಗೆ ಕಾಳಜಿ ಇರೋದೇ ಆದರೆ ಆ ರಸ್ತೆನ ಸರಿಯಾದ ರೀತಿಯಲ್ಲಿ ಮಾಡಿಕೊಟ್ಟು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಯಾಕಂದರೆ ಏನಾಗ್ಬಿಟ್ಟೈತೆ ಅಂದರೆ, ನಮ್ಮ ಎಲ್ಲ ಒಂದು ವ್ಯವಸ್ಥೆಯ ಪ್ರಕಾರವಾಗಿ ಇಂದಿನ ಗಾದೆ ಏನಾದರೂ ಕೆಲಸ ಮುಗಿದ ಮೇಲೆ ಮತ್ತೆ ಪೂರ್ತಿ ಕೆಲಸ ಮಾಡೋದೇ ಇಲ್ಲ, ಅರ್ಧಕ್ಕೆ ನಿಲ್ಲಿಸ್ತಾರೆ. ಆದರೆ ಈ ರಸ್ತೆ ಕೆಲಸನ ಪೂರ್ತಿ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಒಂದು ವೇಳೆ ಈ ಬೇಗ ರಸ್ತೆ ಸರಿ ಮಾಡದೆ ಹೋದರೆ, ಅದಕ್ಕೆ ಡಾಂಬರೀಕರಣ ಅಥವಾ ಕಾಂಕ್ರೀಟ್ ಮಾಡದೆ ಹೋದರೆ ಮುಂದಿನ ಹೋರಾಟ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಾವು ರಸ್ತೆಗೋಸ್ಕರಾಗಿ, ನಮ್ಮ ರೈತರ ಆಫೀಸುಗೋಸ್ಕರಾಗಿ ನಾವು ಹೋರಾಟ ಮಾಡಬೇಕಾಗ್ತದೆ ಅಂತ ಈ ಮೂಲಕ ನಾನು ತಿಳಿಸೋಕ್ಕೆ ಇಚ್ಛೆ. ಇನ್ನು ಕೃಷಿ ಸಹಾಯಕ ನಿರ್ದೇಶಕರನ್ನ ರಸ್ತೆ ಯಾವಾಗ ನಿರ್ಮಾಣ ಆಗ್ತದೆ ಅಂತ ಪ್ರಶ್ನಿಸಿದ್ರೆ ಯಾವುದೇ ರೀತಿಯ ಉತ್ತರ ಸಿಗಲಿಲ್ಲ. ಎಫ್ ಭಾಷಾ, ಶಿಡ್ಲಘಟ್ಟ, ರಾಯಲ್ಸ್ ಕನ್ನಡ. ಇದೀಗ ಸಣ್ಣ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ಸೌತ್ ಇಂಡಿಯನ್ ಟೆಲಿಶಾಪಿ ಪ್ರಸ್ತುತಪಡಿಸುತ್ತಿರುವ ಕ್ವಿಟ್ ಅಡಿಕ್ಷನ್ ಇದೊಂದು ಆಯುರ್ವೇದದ ಉತ್ಪನ್ನ. ಸಂಪೂರ್ಣವಾಗಿ ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ. 100% ಸುರಕ್ಷಿತ. ಅಡ್ಡ ಪರಿಣಾಮಗಳಿಲ್ಲ. ಒಂದೇ ಪ್ಯಾಕ್ ನಲ್ಲಿ 3 ಬಾಟಲ್ಗಳು. ಪ್ರತಿ ಬಾಟಲ್ ನಲ್ಲಿ 60 ಗ್ರಾಂ ಪೌಡರ್. ಧೂಮಪಾನ, ಮದ್ಯಪಾನ, ತಂಬಾಕು ಅಥವಾ ಗುಟ್ಕಾ ಸೇವನೆ ಕೇವಲ 10 ರಿಂದ 15 ದಿನದೊಳಗೆ ಖಚಿತವಾಗಿ ಪರಿಹಾರ ನೀಡುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟ ಹಣ ನಿಮಗೆ ವಾಪಸ್. ಮನಿ ಬ್ಯಾಕ್ ಗ್ಯಾರಂಟಿ ವಿತ್ ಇನ್ 15 ಡೇಸ್. ವೀಕ್ಷಕರೇ, ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದರ ಬೆಲೆ 2,990 ರೂಪಾಯಿಗಳು. ಆದರೆ ಇದೀಗ ನಿಮಗೋಸ್ಕರ ವಿಶೇಷ ರಿಯಾಯಿತಿ ದರದಲ್ಲಿ ಕೇವಲ 1,990 ರೂಪಾಯಿಗಳಲ್ಲಿ ಮಾತ್ರ. ಕ್ವಿಟ್ ಅಡಿಕ್ಷನ್ ಪೌಡರ್ಗೆ ಆರ್ಡರ್ ಮಾಡಿ. ಕುಡಿತದ ಚಟದಿಂದ ಹೊರಬರಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ. ಧೂಮಪಾನದಿಂದ ಮುಕ್ತರಾಗಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಹಿಂದೆ ಬಳಸಿ. ತಂಬಾಕು ಅಥವಾ ಗುಟ್ಕಾ ಸೇವನೆಯಿಂದ ದೂರವಿರಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ.
ಗೌರಿಬಿದನೂರು ತಾಲೂಕಿನ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮತ್ತು ಕನ್ನಡ ಸಾಹಿತ್ಯ ಸದನ ಲೋಕಾರ್ಪಣೆ ಮಾಡಲಾಯಿತು. ವಿದ್ಯಾರ್ಥಿಗಳು ಕನ್ನಡ ಬಾವುಟ ಹಿಡಿದು ಕಲಾಭವನದಿಂದ ಮುನ್ಸಿಪಲ್ ಕಾಲೇಜಿನ ಆವರಣದವರೆಗೆ ಕಲಾ ತಂಡಗಳಿಂದ ಮೆರವಣಿಗೆ ನಡೆಸಲಾಯಿತು. ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಸದನ ಲೋಕಾರ್ಪಣೆ ಮಾಡಿದ್ರು. ನಂತರ ಮಾತನಾಡಿದ ಅವರು, 18 ವರ್ಷಗಳ ಕಾಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ, ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸಿದ್ದೇನೆ. ಗೌರಿಬಿದನೂರು ತಾಲೂಕು ನನ್ನ ತವರು ಮನೆ ಇದ್ದಂತೆ. ರೈತರ ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ, ಕೆಲಸ ಇರುವ ವ್ಯಕ್ತಿಗಳಿಗೆ ಹೆಣ್ಣು ಕೊಡ್ತಿದ್ದಾರೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು. ಇರುವೆಗಳು ಇವೆಲ್ಲ ಒಂದೇ ಸಮ ಬರ್ತಾವೆಲ್ಲ, ಹಂಗೆ ವಲಸೆ ಹೋಗ್ತಿದ್ದಾರಾ, ಬಿಟ್ಟು ಹೋಗ್ತಾ ಇದ್ದಾರಾ ಅಂತ ನಮಗನ್ಸುತ್ತೆ. ಇಲ್ಲ, ವ್ಯವಸಾಯ ಇತ್ತು ಇಷ್ಟು ದಿವಸ, ನೀರಿನ ಸೌಕರ್ಯ ಇಲ್ಲ, ಜೀವನೋಪಾಯಕ್ಕೆ ಬೇಕು ಅಂಥೇಳಿ ಹೆಣ್ಮಕ್ಳು ಗಂಡ್ಮಕ್ಳು ಪ್ರತಿದಿನ ನಮ್ಮ ತಾಲ್ಲೂಕಿನಿಂದ 10,000 ಜನ ಹೊರಲಿಂದ ಹೊರಡ್ತಾ ಇದ್ದಾರೆ. ಪರ್ಯಾಯವಾಗಿ ಇವತ್ತೇನಾಗಿದೆ, ರೈತರ ಮಕ್ಕಳು, ಪ್ರಾಯಕ್ಕೆ ಬಂದ ಮಕ್ಕಳು, ಗಂಡು ಮಕ್ಕಳು ಹೆಣ್ಣು ಕೊಡ್ತಾ ಇಲ್ಲ ಅವರಿಗೆ. ನಗರದಲ್ಲಿ ಕೆಲಸ ಹೆಣ್ಣು, ನಾನು ಸುಮ್ಮನೆ ಉತ್ಪ್ರೇಕ್ಷೆ ಮಾಡ್ತಾ ಈ ಸಭೆಗೆ ರಂಜನೆಗೆ ಹೇಳ್ತಾ ಇಲ್ಲ, ನಾನು ಬಲ್ಲೆ ಎಷ್ಟೋ ಮನೆಯಲ್ಲಿ ಗಂಡು ಮಕ್ಕಳಿಗೆ ಹಳ್ಳಿಯಲ್ಲಿದ್ದಾನ ವ್ಯವಸಾಯದ ಮನೇನ, ಇಲ್ಲ ನಾವು ಕೊಡೋಕ್ಕಾಗಲ್ಲ, ಕೆಲಸಕ್ಕೆ ಹೋಗಬೇಕು, ಈ ಥರ ಇರಲಿ. ಅಂಥ ಸಂದರ್ಭದಲ್ಲೂ ಕೂಡ ಇಂಥ ಸಮ್ಮೇಳನ ಮಾಡಿದಾಗ ಇಷ್ಟು ಜನ ಸೇರಿ ಕನ್ನಡದ ಬಗ್ಗೆ ಪ್ರೀತಿಯನ್ನು ತಮ್ಮ ಅಂತಃಕರಣದಲ್ಲಿ ತುಂಬಿಕೊಂಡು ಹೃದಯದಲ್ಲಿ ಅದನ್ನು ಬತ್ತಿ ಹೋಗೋದಕ್ಕೆ ಅವಕಾಶ ಕೊಡದೆ ಮಾಡ್ತಿರೋರಿಗೆ ನಾನು ದೀರ್ಘವಾದ ಉಪನ್ಯಾಸ ಮಾಡದೆ ಎಲ್ಲ ಕನ್ನಡದ ಬಗ್ಗೆ ಹೇಳಿದ್ದಾರೆ. ನಾನು ಜೀವನದ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಏಕೆಂದರೆ ಸಾಹಿತ್ಯ ಅಂದರೆ ಬರೀ ಆಕಾಶದ ಮಲ್ಲಿಗೆ ಅಲ್ಲ, ಗಗನ ಕುಸುಮ ಅಲ್ಲ. ಸಾಹಿತ್ಯ ಜೀವನದ ಪ್ರತಿಬಿಂಬ ಆದರೆ ಸಾಲದು, ಅದು ಗತಿಬಿಂಬವೂ ಆಗಬೇಕು. ಸಾಹಿತ್ಯ ಎನ್ನುವುದು ಜೀವನದ ಪ್ರತಿಬಿಂಬ ಮತ್ತು ಗತಿಬಿಂಬ ಎರಡೂ ಆಗಿರಬೇಕಾದ್ದು. ಅದೇನು ಅಂದರೆ, ನಮ್ಮ ಕೆರೆಗಳಿಗೆ ನೀರಿಲ್ಲ, ಬತ್ತಿ ಹೋಗಿವೆ. ರೈತನಿಗೆ ಬೇಕಾಗಿರೋದು ದುಡ್ಡಲ್ಲ, ನೀರು. ಅವನಿಗೆ ನೀರು ಅಂತ ಕೊಟ್ಟರೆ ಚಿನ್ನದ ಬೆಳೆಯನ್ನು ಬಿಡ್ತಾ ಕೊಡ್ತಾನೆ. ನಿರ್ದೇಶಕ ಟಿಎನ್ ಸೀತಾರಾಮ್ ಮಾತನಾಡಿ, ಗೌರಿಬಿದನೂರು ತಾಲೂಕಿನಲ್ಲಿ ಎಲ್ ಬಸವರಾಜು ಇಡಗೂರಿನವರೇ ಆಗಿದ್ದು, ಹಂಪ ನಾಗರಾಜಯ್ಯ ಜನಿಸಿದ ಸ್ಥಳ ಪಂಪಸಂದ್ರ, ಗೌರಿಬಿದನೂರು ತಾಲೂಕಿನವರು ಅಂತ ಹೇಳಿದರು. ಹಿಂದೆ ಇದ್ದೋನು ಕನ್ನಡದ ಬಗ್ಗೆ ಅಷ್ಟು ಅಭಿಮಾನದಿಂದ ಹೇಳ್ತಾನೆ. ಬನವಾಸಿ ದೇಶಂ ಅಂದರೆ ಕನ್ನಡದ ದೇಶ. 6 ಅಂಕುಶ ವಿಟ್ಟಡಂ. ಅಂಕುಶ ಅಂದರೆ ಆನೆಗೆ ನೀವು ನಿಲ್ಲಿಸ್ತಿರಲ್ಲ, ಆ ಥರದ್ದನ್ನು ತಂದು ನನ್ನ ತಲೆ ಮೇಲೆ ಇಟ್ಟರು ಕೂಡ ನನ್ನ ಮನಸ್ಸು ನೆನೆಯುತ್ತೆ ಕನ್ನಡವನ್ನು, ಕರ್ನಾಟಕವನ್ನು ಅಂತ ಹೇಳಿದ್ರು. ಅಷ್ಟು ವರ್ಷದ ಮುಂಚೆ ಅಷ್ಟು ವರ್ಷದ ಮುಂಚೆ ಹಾಗಾಗಿದ್ದನ್ನು ಆಗಾಗ ನಾವು ರಿನ್ಯೂ ಮಾಡ್ಕೊಳ್ತಾ ಇರಬೇಕಾಗುತ್ತೆ ಕನ್ನಡದ ಭಕ್ತಿಯನ್ನು. ಹಾಗಾಗಿ ಅದಕ್ಕೋಸ್ಕರ ಈ ಕನ್ನಡ ಸಾಹಿತ್ಯ ಸಮ್ಮೇಳನಗಳು, ಕನ್ನಡದ ಸಾಹಿತ್ಯ ತಾಲೂಕಾ ಮಟ್ಟದ ಸಮ್ಮೇಳನಗಳು, ನಾಡ ಮಟ್ಟದ ಸಮ್ಮೇಳನಗಳು ಇವೆಲ್ಲ ಆದಾಗ ಈಗ ತಾನೇ ಪುಟ್ಟಸ್ವಾಮಿಗೌಡರು ಹೇಳ್ತಾ ಇದ್ರು, ಈ ಸಾಹಿತ್ಯ ಸಮ್ಮೇಳನದಿಂದ ಎಷ್ಟು ಮಕ್ಕಳಲ್ಲಿ ಕನ್ನಡದ ಪ್ರೇಮ ಒಡಮೂಡಿದೆ ನೀವು ನೋಡಿ ಅಂತ. ಇದೇನು ಕಡಿಮೆ ಊರಲ್ಲ ಗೌರಿಬಿದನೂರು. ಎಲ್ ಬಸವರಾಜು ಅಂತ ವಚನ ಸಾಹಿತ್ಯದ ಅತ್ಯಂತ ದೊಡ್ಡ ವಿಮರ್ಶಕರು ಇಲ್ಲಿನ ಇಡಗೂರಲ್ಲಿದ್ದವರು. ಇಡಗೂರು ನಿಮಗೆಲ್ಲ ಗೊತ್ತಿರ್ಬೋದು, ಇಡಗೂರಿನಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ಆ ಇಡಗೂರಿನವರು ಎಲ್ ಬಸವರಾಜು. ಅದರ ಪಕ್ಕದಲ್ಲಿ ಹಂಪಸಂದ್ರದಲ್ಲಿ ಜನಿಸಿದವರು ಮತ್ತು ಅಲ್ಲಿರೋರು ಹಂಪ ನಾಗರಾಜಯ್ಯನವರು. ಹಂಪ ನಾಗರಾಜಯ್ಯನವರು ಹಮ್ ಅಂದರೆ ಹಂಪಸಂದ್ರ. ಅವ್ರ ತಮ್ಮ ಧರಣೇಂದ್ರಯ್ಯನವರು ಅಲ್ಲಿನ ಶಾನ್ಭೋಗರು. ಆ ಧರಣೇಂದ್ರಯ್ಯನವರು ನಮ್ಮ ಹಂಪ ನಾಗರಾಜಯ್ಯನವರು ಎಷ್ಟು ಜನ, ಅವರ ಪತ್ನಿ ಕಮಲಾ ಹಂಪನ ಅಂತ ಇದ್ದರು. ಇವತ್ತು ಶಿವಶಂಕರ್ ರೆಡ್ಡಿಯವರು ನನಗೊಂದು ಬಹಳ ಒಂದು ಒಳ್ಳೆಯ ಸುದ್ದಿಯನ್ನು ಕೊಟ್ಟರು, ಒಂದು ನೋವಿನ ಸುದ್ದಿ ಕೂಡ ಅದು. ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿಗೌಡ ಮಾತನಾಡಿ, ರಾಜ ಮಹಾರಾಜರ ಕಾಲದಿಂದ ಬಂದ ಕನ್ನಡ ಸಾಹಿತ್ಯ ಪರಿಷತ್ ಶಾಖೆಗಳಾಗಿ ಮುಂದುವರಿಸಿಕೊಂಡು ಬಂದಿದೆ. ಕರ್ನಾಟಕ ಏಕೀಕರಣಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ ಪ್ರಮುಖ ಪಾತ್ರ ವಹಿಸಿದೆ. ಹಂಪ ನಾಗರಾಜಯ್ಯ ಕನ್ನಡ ಸಾಹಿತ್ಯ ಸಮ್ಮೇಳನದ 2 ಬಾರಿ ಅಧ್ಯಕ್ಷರಾಗಿ ಸೇವೆ ಮಾಡಿದ್ದಾರೆ. ಗಡಿನಾಡು ತಾಲೂಕಿನಲ್ಲಿ ಕನ್ನಡಾಭಿಮಾನಿಗಳು ಹೆಚ್ಚಿದ್ದಾರೆ. ತಾಲೂಕಿನಲ್ಲಿ ಕವಿಗಳು, ಸಾಹಿತ್ಯಗಾರರು ಇದ್ದಾರೆ. ಎಚ್ ನರಸಿಂಹಯ್ಯ ವಿದ್ಯಾದಾನ ಮಾಡಿದ ಮಹಾನ್ ವ್ಯಕ್ತಿ. ಅವರು ಕರ್ನಾಟಕಕ್ಕೆ ಕೀರ್ತಿದಾಯಕ ಅಂದರು. ಕರ್ನಾಟಕ ಸಾಹಿತ್ಯ ಪರಿಷತ್ತು ನಡೆಸ್ಕೊಂಡು ಬಂದಿದೆ. ಮಹಾರಾಜರ ಕಾಲದಲ್ಲಿ ಪ್ರಾರಂಭವಾದಂಥ ಕನ್ನಡ ಸಾಹಿತ್ಯ ಪರಿಷತ್ತು ಅವರ ಮಾರ್ಗದರ್ಶನದಲ್ಲಿ ಸ್ಟಾರ್ಟ್ ಆಯಿತು. ಅನೇಕ ಶಾಖೆಗಳಾಗಿ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಶಾಖೆಗಳಾಗಿ ಆ ಶಾಖೆಯ ಮುಖಾಂತರ ಕನ್ನಡದ ಒಂದು ಅಭಿವೃದ್ಧಿಯನ್ನು ಮಾಡ್ಕೊಂಬರ್ತಾ ಇದೆ. ಕನ್ನಡ
ಸಾಹಿತ್ಯ ಪರಿಷತ್ತು ಮುಂಚೆಯಿಂದಲೂ ಕೂಡ ಕನ್ನಡ ಏಕೀಕರಣ ಆಗಬೇಕಾದ್ರೆ ಕರ್ನಾಟಕ ಒಂದಾಗಬೇಕಾದ್ರೆ ಹೋರಾಟ ಮಾಡ್ಕೊಂಬಂದಂಥ ಒಂದು ಸಾಹಿತ್ಯ ಪರಿಷತ್ತು, ಕನ್ನಡದ ಅಭಿವೃದ್ಧಿಯನ್ನೇ ಒಂದು ಧ್ಯೇಯವನ್ನು ಮಾಡ್ಕೊಂಬಂದಂಥ ಒಂದು ಪರಿಷತ್ತದು. ಅಂಥ ಪರಿಷತ್ತಿನಿಂದ ಇವತ್ತು ಕರ್ನಾಟಕದಾದ್ಯಂತ ಕನ್ನಡದ ಒಂದು ಅಭಿವೃದ್ಧಿಗೆ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ಅಂಥ ಒಂದು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ನಮ್ಮ ಗೌರಿಬಿದನೂರಿನಲ್ಲೂ ಕೂಡ ಹುಟ್ಟಿದಂಥ ಮಹಾನುಭಾವರು ಅನೇಕರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾರೆ. ಬಸವರಾರಾಧ್ಯ ಇರ್ಬೋದು, ಹಾಗೆಯೇ ಎಲ್ ಬಸವರಾಜ್ ಇರ್ಬೋದು, ಹಾಗೆಯೇ ಈಗ ತಾನೇ ನಮ್ಮ ಸಮ್ಮೇಳನದಲ್ಲಿ ವಾಮನ ಮೂರ್ತಿಯಂತೆ ಬಂದು ಈ ಒಂದು ಸಮ್ಮೇಳನದಲ್ಲಿ ಈ ಒಂದು ಸಮಾರಂಭಕ್ಕೆ ಕಳೆ ಕೊಟ್ಟಿರ್ತಕ್ಕಂಥ ಹಂಪ ನಾಗರಾಜನವರು ಕೂಡ 2 ಸಾರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು. ಅದೇ ರೀತಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು. ಅಷ್ಟೇ ಅಲ್ಲ, ಈ ಊರಿನ ಸೊಸೆಯಾದಂಥ ಅವರ ಶ್ರೀಮತಿಯವರು ಕಮಲಾ ಹಂಪನವರು ಕೂಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಈ ಒಂದು ತಾಲೂಕು ಮಟ್ಟದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್, ಎಚ್ಎನ್ ಪ್ರಾಧಿಕಾರದ ಅಧ್ಯಕ್ಷ ಎನ್ಎಚ್ ಶಿವಶಂಕರ ರೆಡ್ಡಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಕೋಡಿ ರಂಗಪ್ಪ ಹಾಜರಿದ್ದರು. ಮಂಜುನಾಥ್, ಗೌರಿಬಿದನೂರು, ರಾಯಲ್ಸ್ ಕನ್ನಡ. ಪೊಲೀಸ್ ಇಲಾಖೆಯಿಂದ ಮಾಡುತ್ತಿರುವ ಹೆಲ್ಮೆಟ್ ಜಾಗೃತಿ ಅಭಿಯಾನ ಬೈಕ್ ಸವಾರರ ಜೀವದ ರಕ್ಷಣೆಗಾಗಿ. ಸಾರ್ವಜನಿಕರು ನಿರ್ಲಕ್ಷ್ಯ ಮಾಡದೆ ತಮ್ಮ ಕುಟುಂಬ ಗಮನದಲ್ಲಿಟ್ಟುಕೊಂಡು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಬೈಕ್ ಚಾಲನೆ ಮಾಡಬೇಕು ಎಂದು ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಸೈಯದ್ ಸಿದ್ದಿಕ್ ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಆಗಮಿಸುವ ರೈತರಿಗೆ ದಾತ್ರಿ ಸೇವಾ ಟ್ರಸ್ಟ್ ಮತ್ತು ಗ್ರೀನ್ ಇಂಡಿಯಾದಿಂದ ಉಚಿತ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಾಗೇಪಲ್ಲಿ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಸೈಯದ್ ಸಿದ್ದಿಕ್, ತಾಲೂಕಿನ ಸುತ್ತಮುತ್ತಲಿನ ರೈತರು ತಾವು ಬೆಳೆದ ಬೆಳೆಗಳು ಬೆಳಗಿನ ಜಾವ ತಮ್ಮ ದ್ವಿಚಕ್ರ ವಾಹನಗಳಲ್ಲಿ ತರಕಾರಿ ಮೂಟೆಗಳನ್ನು ಹೊತ್ತು ಬಾಗೇಪಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಸಾವಿರಾರು ಅನ್ನದಾತರು ಆಗಮಿಸುತ್ತಾರೆ. ದೇವರ ವಿಧಿ ಆಟದಿಂದ ನಮ್ಮ ನಿರ್ಲಕ್ಷ್ಯತೆಯಿಂದ ಅಪಘಾತ ಸಂಭವಿಸುತ್ತವೆ. ಅಪಘಾತಗಳು ಸಹಜ, ಆದರೆ ನಮ್ಮ ಜವಾಬ್ದಾರಿ ಕೂಡ ಇರಬೇಕು. ನಾವೆಲ್ಲ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸುವ ಕೆಲಸವಾಗಬೇಕು ಅಂದರು. ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಡಿಎನ್ ಕೃಷ್ಣಾರೆಡ್ಡಿ, ಪತ್ರಕರ್ತರಾದ ಪಿಎಸ್ ಸುರೇಶ್, ಪಿಎಸ್ ರಾಜೇಶ್, ಸುಬ್ಬು ಸೇರಿದಂತೆ ಇತರರು ಹಾಜರಿದ್ದರು. ಸುಬ್ಬು, ಭಾಗ್ಯನಗರ, ರಾಯಲ್ಸ್ ಕನ್ನಡ. ಕ್ಷುಲ್ಲಕ ವಿಚಾರಕ್ಕೆ ಪ್ರಾರಂಭವಾದ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಕೋಲಾರ ತಾಲೂಕು ವೇಮಗಲ್ ಹೋಬಳಿಯ ಕುರ್ಗಲ್ ಗೇಟ್ ಬಳಿ ಘಟನೆ ನಡೆದಿದ್ದು, ಒರಿಸ್ಸಾ ಮೂಲದ ಸಂದೀಪ್ ಸಿಂಗ್ ಎಂಬಾತನ ಕೊಲೆ ನಡೆದಿದೆ. ಕ್ಷುಲ್ಲಕ ವಿಚಾರಕ್ಕೆ ಆರಂಭವಾದ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಕೋಲಾರ ತಾಲೂಕು ವೇಮಗಲ್ ಹೋಬಳಿಯ ಕುರುಗಲ್ ಗೇಟ್ ಬಳಿ ಘಟನೆ ನಡೆದಿದ್ದು, ಒರಿಸ್ಸಾ ಮೂಲದ ಸಂದೀಪ್ ಸಿಂಗ್ ಎಂಬಾತನ ಕೊಲೆ ನಡೆದಿದೆ. ಬೆಂಗಳೂರು ಮೂಲದ ಮನೋಜ್ ಹಾಗೂ ಬಳ್ಳಾರಿಯ ರಾಜಾರೆಡ್ಡಿ ಎನ್ನುವರಿಂದ ಕೊಲೆ ಮಾಡಿರುವ ಆರೋಪ ಕೇಳಿ ಬಂದಿದ್ದು, ಎಲ್ಲರೂ ಒಟ್ಟಿಗೆ ಕುಳಿತು ಮದ್ಯ ಕುಡಿದು ಕ್ಷುಲ್ಲಕ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡಿದ್ದು, ಈ ವೇಳೆ ಸಂದೀಪ್ ಸಿಂಗ್ನನ್ನ ಚಾಕುವಿನಿಂದ ಹಿರಿದು ಕೊಲೆ ಮಾಡಿದ ರಾಜಾರೆಡ್ಡಿ ಹಾಗೂ ಮನೋಜ್ ಪರಾರಿಯಾಗಿದ್ದಾರೆ ಅಂತ ತಿಳಿದು ಬಂದಿದೆ. ಸ್ಥಳಕ್ಕೆ ವೇಮಗಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಕೊಲೆ ಆರೋಪಿಗಳನ್ನ ವೇಮಗಲ್ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮುಂದುವರೆಸಿದ್ದಾರೆ. ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯಿಂದ ಗಂಗಾ ಕಲ್ಯಾಣ ಯೋಜನೆಯಡಿ ರೈತರಿಗೆ ಪಂಪು ಮೋಟಾರು ವಿತರಣೆ ಹಾಗೂ ಅನಿರ್ಬಂಧಿತ ಯೋಜನೆ ಅಡಿ ಸಾಮಗ್ರಿಗಳ ವಿತರಣೆಯನ್ನು ದೇವನಹಳ್ಳಿ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಇಂದು ಆಯೋಜಿಸಲಾಗಿತ್ತು. ದೇವನಹಳ್ಳಿಯಲ್ಲಿಂದು ಆಯೋಜಿಸಿದ್ದ ಗಂಗಾ ಕಲ್ಯಾಣ ಯೋಜನೆ ಫಲಾನುಭವಿಗಳಿಗೆ ಪರಿಕರಗಳ ವಿತರಣೆ ಕಾರ್ಯಕ್ರಮವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಉದ್ಘಾಟಿಸಿ ಮಾತನಾಡಿ, 2024-25ನೇ ಸಾಲಿನಲ್ಲಿ ವಿಶೇಷ ಘಟಕ ಯೋಜನೆಯಡಿ ಎಸ್ಸಿಪಿ 13 ಕೊಳವೆ ಬಾವಿ ಹಾಗೂ ಗಿರಿಜನ ಉಪ ಯೋಜನೆಯಡಿ ಟಿಎಸ್ಪಿ 4 ಕೊಳವೆ ಬಾವಿಗಳು ಸೇರಿ ಒಟ್ಟು 17 ಕೊಳವೆ ಬಾವಿ ಕೊರೆದು ಪಂಪ್ ಮೋಟಾರ್ಗಳನ್ನು ಈಗಾಗಲೇ ವಿತರಿಸಲಾಗಿದೆ. 2025-26ನೇ ಸಾಲಿನಲ್ಲಿ 39 ಕೊಳವೆ ಬಾವಿಗಳನ್ನು ಕೊರೆಯಲಾಗಿದ್ದು, ಪ್ರಸ್ತುತ ಪಂಪು ಮೋಟಾರ್ ಅರ್ಹ ಫಲಾನುಭವಿಗಳಿಗೆ ವಿತರಿಸಲಾಗಿದೆ. ಇದಕ್ಕೆ ಸಹಕಾರ ನೀಡಿದ ಸಣ್ಣ ನೀರಾವರಿ ಸಚಿವರು ಹಾಗೂ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಅಭಿನಂದಿಸುತ್ತೇನೆ ಎಂದರು. ದೇವನಹಳ್ಳಿ ತಾಲೂಕು ಪಂಚಾಯಿತಿ ಇಒ ಶ್ರೀನಾಥ್ ಗೌಡ ವಿವಿಧ ಸೌಲಭ್ಯಗಳ ವಿತರಣಾ ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದರು. ಫಲಾನುಭವಿ ರಬ್ಬನಹಳ್ಳಿ ಗಿರೀಶ್ ಮಾತನಾಡಿ, ಸಚಿವರು ಅನೇಕ ಯೋಜನೆಗಳನ್ನು ರೈತರಿಗಾಗಿ ತರ್ತಾ ಇರುವುದು ಶ್ಲಾಘನೀಯವಾಗಿದ್ದು, ಸಚಿವರಿಗೆ ಹಾಗೂ ಸರ್ಕಾರಕ್ಕೆ ದೇವನಹಳ್ಳಿ
ತಾಲೂಕಿನ ರೈತರ ಪರವಾಗಿ ಅಭಿನಂದಿಸುತ್ತೇನೆ ಎಂದರು. ಫಲಾನುಭವಿಗಳು ಸುಮಾರು ಒಂದು 50 ಜನಕ್ಕೆ ಇವತ್ತು ಬರೆಸಿ ನೀರು ಬಂದ ಮೇಲೆ ಮೋಟ್ರು ಕೊಟ್ಟಿದ್ದೀವಿ. ಮಕ್ಕಳಿಗೆ ಸುಮಾರು 5,000 ಮಕ್ಕಳಿಗೆ ಪ್ಲೇಟು ತಟ್ಟೆ ಯೂನಿಫಾರ್ಮ್ ಎಲ್ಲ ಕೊಟ್ಟಿದ್ದೀವಿ. ಇದು ಕೇಂದ್ರ ರಾಜ್ಯ ಸರ್ಕಾರ ಸಿದ್ದರಾಮಯ್ಯವರು ಶಿವಕುಮಾರ್ ಮತ್ತು ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಎಲ್ಲ ಒಟ್ಟಿಗೆ ಸೇರಿ ಇದೊಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಮ್ಮ ಶ್ರೀನಾಥನವರು ಇಒ ಮತ್ತು ಡಿಇಒ ಈ ತಮ್ಮ ಮೈನರ್ ಇರಿಗೇಷನ್ ಮಂಜುನಾಥ್ ರೆಡ್ಡಿ ಮತ್ತು ವಿಕಾಸ್ ಸನ್ಮಾನ್ಯ ಬೋಸರಾಜ್ ಅವರಿಗೆ ಧನ್ಯವಾದಗಳನ್ನು. ಈ ತಾಲೂಕು ಕ್ಷೇತ್ರಕ್ಕೆ 100 ಜನ SC 100 ಜನ STಗೆ ಬೋರ್ವೆಲ್ ಮಂಜೂರು ಮಾಡಿದ್ವಿ. ಇನ್ನೂ ನಾವು ಅರ್ಧ ಮಾಡಿದ್ವಿ, ಇನ್ನೂ ಮಾಡಿದ್ವಿ. ಹೈದರ್ ಸಾಬ್, ರಾಯಲ್ಸ್ ಕನ್ನಡ, ದೇವನಹಳ್ಳಿ. ಪರಿಕರಗಳನ್ನು ವಿತರಿಸಿದಂತ ಸನ್ಮಾನ್ಯ ಸಚಿವರಿಗೆ ಹಾಗೂ ಎಲ್ಲ ಅತಿಥಿ ಬಾಂಧವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ರೈತರ ಕೊಳವೆ ಬಾವಿಗಳಿಗೆ ಬಹುದಿನಗಳ ಬೇಡಿಕೆಯಾಗಿದ್ದ ವಿದ್ಯುತ್ ಸಮಸ್ಯೆಗೆ 1.8 ಕೋಟಿ ವೆಚ್ಚದಲ್ಲಿ 11 ಕೆವಿ ವಿದ್ಯುತ್ ಸಂಪರ್ಕ ಕಾಮಗಾರಿ ಪೂರ್ಣಗೊಂಡಿದ್ದು, ವಿದ್ಯುತ್ ಸಂಪರ್ಕಕ್ಕೆ ಶಾಸಕ KY ನಂಜೇಗೌಡ ಚಾಲನೆ ನೀಡಿದರು. ಮಾಲೂರು ತಾಲೂಕಿನ ಅರಳೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಮಾರು 13 ಹಳ್ಳಿಗಳ ಕೊಳವೆ ಬಾವಿ ನೀರು ಪೂರೈಕೆಗೆ ವಿದ್ಯುತ್ ಸಮಸ್ಯೆಯಾಗಿದ್ದು, ಬೆಸ್ಕಾಂನಿಂದ 1.8 ಕೋಟಿ ವೆಚ್ಚದಲ್ಲಿ 11 ಕೆವಿ ಸಾಮರ್ಥ್ಯದ ವಿದ್ಯುತ್ ಪೂರೈಕೆಗೆ ಶಾಸಕ KY ನಂಜೇಗೌಡ ಚಾಲನೆ ನೀಡಿ ಮಾತನಾಡಿ, ಅರಳೇರಿ ಗ್ರಾಮ ಪಂಚಾಯಿತಿ ರೈತರು ಬೆಳೆ ಬೆಳೆಯಲು ವಿದ್ಯುತ್ ಸಮಸ್ಯೆಯಾಗಿದ್ದು, ರೈತರ ಬಹುದಿನಗಳ ಬೇಡಿಕೆ 11 ಕೆವಿ ವಿದ್ಯುತ್ ಪೂರೈಕೆ ಮಾಡಿದ್ದು, ಈ ಭಾಗದ ರೈತರಿಗೆ ಅನುಕೂಲವಾಗಲಿದೆ ಎಂದರು. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದು, ರಾಜ್ಯದಲ್ಲಿಯೇ ಎರಡನೆಯ ವಿದ್ಯುತ್ ಸ್ಥಾವರ 750 ಮೆಗಾವ್ಯಾಟ್ ವಿದ್ಯುತ್ ಸಾಮರ್ಥ್ಯ ಘಟಕವನ್ನು ಮಾಲೂರಿನಲ್ಲಿ ಸ್ಥಾಪಿಸಲು ಪ್ರಾರಂಭಿಸಲಾಗುವುದು. ತಾಲೂಕಿನಲ್ಲಿ ವಿದ್ಯುತ್ ಕೊರತೆ ಇಲ್ಲದೆ ಉಪ ವಿದ್ಯುತ್ ಘಟಕ ಹಾಗೂ ಟೇಕಲ್ನಲ್ಲಿ ಸೋಲಾರ್ ಪ್ಲಾಂಟ್ ಕಾಮಗಾರಿ ಮುಗಿದಿದ್ದು, ಉದ್ಘಾಟನೆಗೆ ಸಿದ್ಧವಾಗಿದೆ. ಈಗಾಗಲೇ ತಾಲೂಕಿನಲ್ಲಿ 200 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಪ್ರಾರಂಭವಾಗಿದ್ದು, ಇನ್ನು 6 ತಿಂಗಳಿನಿಂದ 1 ವರ್ಷದೊಳಗೆ ಎಲ್ಲಾ ರಸ್ತೆ ಕಾಮಗಾರಿ ಮುಗಿಯಲಿದೆ ಅಂತ ಹೇಳಿದರು. ಗ್ರಾಮಗಳ ಸ್ವಚ್ಛತೆ, ಕುಡಿಯುವ ನೀರಿನ ಸಮಸ್ಯೆ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಅನುಷ್ಠಾನಗೊಳ್ಳಬೇಕಾದರೆ ಪ್ರತಿಯೊಬ್ಬರ ಸಹಕಾರ ಅಗತ್ಯವಾಗಿದೆ ಎಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎನ್ ಶಿವಣ್ಣ ಹೇಳಿದರು. ಊಲವಾಡಿ ಗ್ರಾಮದಲ್ಲಿ ಇಂದು ನಡೆದ ಗ್ರಾಮ ಸಭೆಯಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎನ್ ಶಿವಣ್ಣ, ಪಂಚಾಯಿತಿಗೆ ಸರ್ಕಾರದಿಂದ ಗಾಂಧಿ ಗ್ರಾಮ ಪುರಸ್ಕಾರ ಲಭಿಸಿರುವುದು ಶ್ಲಾಘನೀಯ ಅಂದರು. ಗ್ರಾಮ ಸಭೆಯಲ್ಲಿ ಕೃಷಿ, ಆರೋಗ್ಯ, ಶಿಕ್ಷಣ, ನೈರ್ಮಲ್ಯ, ಕುಡಿಯುವ ನೀರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ಬಡವರ ಕಲ್ಯಾಣ ಯೋಜನೆಗಳು, ವಿದ್ಯುತ್, ಅರಣ್ಯ, ಕಂದಾಯ, ಪಶುಪಾಲನೆ ಸೇರಿದಂತೆ ಎಲ್ಲ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚರ್ಚಿಸಲಾಗುತ್ತದೆ. ಗ್ರಾಮ ಪಂಚಾಯಿತಿ ಯೋಜನೆಗಳ ಅನುಷ್ಠಾನ, ಫಲಾನುಭವಿಗಳ ಆಯ್ಕೆ ಮತ್ತು ಗ್ರಾಮದ ಒಟ್ಟಾರೆ ಅಭಿವೃದ್ಧಿಗೆ ಬೇಕಾದ ಕಾರ್ಯಕ್ರಮಗಳನ್ನು ರೂಪಿಸಲು ಈ ಸಭೆ ಮುಖ್ಯವಾಗಿದೆ. ಆದುದರಿಂದ ಗ್ರಾಮಸ್ಥರು ಗ್ರಾಮ ಸಭೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬೇಕು ಅಂದರು. ಈ ರೋಡ್ಗೋಸ್ಕರನೇ ಇವ್ರು ಬಂದಿದ್ದಾರೆ. ಸೊ ಅದನ್ನ ಮಾಡಿಬಿಟ್ಟು ನಾವು ಇಮಿಡಿಯೇಟ್ಲಿ ಬಟ್ ಏನು ನಿಮಗೆ ವರ್ಕ್ ಯಾಕೆ ಇದು ಅಪ್ರೂವಲ್ ಆದ್ಮೇಲೆ ಟೆಂಡರ್ ಟೆಂಡರ್ಗೆ ಮಿನಿಮಮ್ ಟೈಮು 45 ಡೇಸ್. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ವರ್ಷಾಂತ್ಯದಲ್ಲಿ ಮುಂದುವರೆದ ಸಾವಿನ ಸರಣಿ. ಗಣಿ ಟಿಪ್ಪರ್ಗೆ ಬೈಕ್ ಡಿಕ್ಕಿಯಾಗಿ 4 ಯುವಕರು ಸಾವು. ಒಂದೇ ಕುಟುಂಬದ 2 ಅಣ್ಣ ತಮ್ಮಂದಿರ ಸಾವಿನಿಂದ ಕುಟುಂಬಕ್ಕೆ ಬರಸಿಡಿಲು. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 15,000 ಡಿಜಿಟಲ್ ಸದಸ್ಯತ್ವ ಗುರಿಯೊಂದಿಗೆ ಜೆಡಿಎಸ್ ಕಾರ್ಯನಿರ್ವಹಣೆ. ಜೆಡಿಎಸ್ ಡಿಜಿಟಲ್ ಮೀಡಿಯಾ ರಾಜ್ಯಾಧ್ಯಕ್ಷ ಚಂದನ್ಗೌಡ ವಿಶ್ವಾಸ. ಕೃಷಿ ಇಲಾಖೆ ಕಚೇರಿಗಳಿಗಿಲ್ಲ ರಸ್ತೆ ಸೌಲಭ್ಯದ ಭಾಗ್ಯ. ಕಚೇರಿ ಉದ್ಘಾಟನೆ ಆಗಿ ವರ್ಷ ಕಳೆದರೂ ರಸ್ತೆಗಾಗಿ ರೈತರ ಪರದಾಟ. ಇದು ಶಿಡ್ಲಘಟ್ಟ ತಾಲೂಕಿನಲ್ಲಿ ಕೃಷಿ ಕಚೇರಿಗಳ ಅವ್ಯವಸ್ಥೆ. ಗೌರಿಬಿದನೂರು ತಾಲೂಕು 10ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಸಂಪನ್ನ. ಕನ್ನಡ ಸಾಹಿತ್ಯ ಸದನ ಲೋಕಾರ್ಪಣೆ. ಸಾಹಿತಿ ಹಂಪ ನಾಗರಾಜಯ್ಯ, ನಿರ್ದೇಶಕ TN ಸೀತಾರಾಮ್ ಸೇರಿ ಗಣ್ಯರು ಭಾಗಿ. ಇಂದಿನ ಸುದ್ದಿ ಮುಕ್ತಾಯವಾಯಿತು. ನಮಸ್ಕಾರ.